ವೆಲ್ಕಮ್ ಟು ಪ್ರೀತಿ ಬ್ಲಾಗ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ನನ್ನ ಪ್ರಶ್ನೆ ಬ್ಲಾಗ್ಲಿ. ಏನು ಮಾತಾಡಬೇಕು ಏನು ಬಿಡಬೇಕು ನನಗೆ ಗೊತ್ತಾಗತ್ತಿಲ್ಲ. ಹಾಗಾಗಿ ಈಗ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಾನು ಕಡುಬು ಮಾಡೋದನ್ನು ತೋರಿಸ್ತೇನೆ ರೀ. ಹೆಂಗೆ ಮಾಡೋದಂತ ಹೇಳ್ಬಿಟ್ರಿ. ನಮ್ಮ ಉತ್ತರ ಕರ್ನಾಟಕ ಕಡೆ ನಾವು ಹಿಂಗೆ ಮಾಡ್ತೇವೆ ರೀ. ಹಂಗಾಗಿ ನೋಡೋಣ ಬರ್ರಿ, ಹೋಗೋಣ ರೀ. ಈಗ ನೋಡ್ರಿ, ನೀರು ಕಾಯಕ್ಕೆ ಇಟ್ಕೊಂಡ್ರಿ. ಈ ನೀರು ಕಾಯ್ಬೇಕು ರೀ. ಕಾದ ತಕ್ಷಣ ನಾವು ಬೇಳೆ ಹಾಕ್ಕೋಬೇಕ್ರಿ. ಬೇಳೆ ನೋಡ್ರಿ, ಈ ನೀರು ಕಾದವ್ರವ. ಈಗ ಬೇಳೆ ಹಾಕ್ಕೊಂಡ್ರಿ. ಈ ಬೇಳೆಗೆ ಎಣ್ಣೆ ಹಚ್ಕೋಬೇಕ್ರಿ. ಎಣ್ಣೆ ಸರಿಯಾಗಿ ಹಚ್ಕೊಂಡ್ರಿ ಅಂದ್ರೆ ರೀ ನೀರು ಕಾಯ್ತಾವ್ರಿ. ಈಗ ಎಣ್ಣೆ ತೊಗೊಂಡು ಎಣ್ಣೆ ಹಚ್ಕೊಂಡ್ರೆ ನೋಡಿರಿ, ನೀರು ಕುದಿಯತ್ತಾವ್ರಿ. ಕುದಿ ನೀರಿಗೆ ಸ್ವಲ್ಪ ಎಣ್ಣೆ ಬಿಡ್ಬೇಕ್ರಿ. ಎಣ್ಣೆ ಬಿಟ್ಟ ಇದಕ್ಕೆ ಸ್ವಲ್ಪ ಬಿಟ್ಕೊಂಡು ಇದಕ್ಕೆ ಸರಿಯಾಗಿ ಹಚ್ಕೋಬೇಕು. ಎಲ್ಲದಕ್ಕೂ ಎಲ್ಲ ಬೆಳೆಗೂ ಹಚ್ಕೋಬೇಕ್ರಿ ಅದು ಸರಿಯಾಗಿ. ಈಗ ಆಲ್ಮೋಸ್ಟ್ ಆಗೈತೆ ರೀ. ಇನ್ನು ಈ ಬೇಳೆನ ನೀರಿಗೆ ಹಾಕ್ಕೊಂಡ್ರೆ, ಈ ಕುದಿಯಾತಲ್ಲ ರೀ, ಆ ನೀರಿಗೆ ಹಾಕ್ಕೊಂಡ್ರೆ ನೋಡಿರಿ ಇವತ್ತು ಸಾಕೋರಿ. ಅದೇನು ಅದಕ್ಕೆ ಪ್ಲೇಟಿಗೆ ಅಂಟ್ಕೊಂಡಲ್ಲ ಆ ಬೇಳೆನೂ ತೆಗೆದು ಅದಕ್ಕೆ ಹಾಕೋರಿ. ಈಗ ನೋಡಿರಿ, ಈಗ ಅದತ್ತಲ್ಲ ರೀ, ಇದನ್ನು ಸರಿಯಾಗಿ ಎಲ್ಲ ಹಾಕ್ಕೊಂಡು ಇಟ್ಕೊಂಡ್ರೆ ಇದನ್ನ ಕುದಿಬೇಕ್ರಿ. ಸರಿಯಾಗಿ ಕುದ್ದು ಬೆಳಕರೆ ನಾವು ಕಡುಬು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡ್ರಿ. ಈಗ ಮುಚ್ಚಿಡ್ನವ್ರಿ ಅದನ್ನು. ಈಗ ಮುಚ್ಚೈತ್ರಿ. ಈಗ ನಾವು ಹಿಟ್ಟು ನಾದ್ಕೊಂಡ್ರಿ, ಹಿಟ್ಟು ರೆಡಿ ಮಾಡ್ಕೊಂಡ್ರೆ ನಾನು ಹಿಟ್ಟು ಹಾಕ್ಕೊಳಕ್ಕೆ ರೆಡಿ ಮಾಡಿ ಇಟ್ಕೊಂಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ಯಾಕೋ ವಿಡಿಯೋ ಸ್ಟ್ರಕ್ ಆಗತ್ತೈತ್ರಿ, ಏನು ಅನ್ಕೋಬೇಡ್ರಿ. ಈಗ ಆಗೈತ್ರಿ. ಹಾಕ್ಕೊಂಡ್ರಿ, ನಾದ್ಕೊಂಡ್ರಿ. ಈಗ ಸ್ವಲ್ಪ ನೀರು ಹಾಕ್ಕೋಬೇಕ್ರಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕ್ರಿ. ಯಾಕೋ ವಿಡಿಯೋ ಸ್ಟ್ರಕ್ ಆಗತ್ತೈತ್ರಿ. ಸ್ವಲ್ಪ ಹಾಕ್ಕೊಂಡು ನಾದ್ಕೊಂಡ್ರಿ. ಸ್ವಲ್ಪ ಹಾಕ್ಕೊಂಡು ನಾದ್ಕೊಂಡ್ರೆ ಸರಿಯಾಗಿ ಬರ್ತೈತ್ರಿ ಅದು ಹಿಟ್ಟು. ಇಲ್ಲಾಂದ್ರೆ ಸರಿ ಅನ್ಸಲ್ರಿ ಅದು. ನಾವು ಒಮ್ಮೆ ಜಾಸ್ತಿ ನೀರು ಹಾಕಿಬಿಟ್ಟು ಅಂದ್ರೆ ರೀ ಅಳ್ಕಾಯಿ ಬಿಡ್ತೈತ್ರಿ ಅದು. ಭಾಳ ಮೆತ್ತಗೆ ಹೋಗ್ಬಾರ್ದು, ಭಾಳ ಗಟ್ಟಿನೂ ಹೋಗ್ಬಾರ್ದು. ಮೀಡಿಯಮ್ ಚಪಾತಿಗೆ ಹೆಂಗೆ ನಾದ್ಕೊತಿಲ್ಲ ಹಂಗೆ ನಾದ್ಕೊಂಡ್ರಿ. ಈಗ ಸ್ವಲ್ಪ ಹಿಟ್ಟನ್ನ ನೀರು ಹಾಕ್ಕೊಂಡು ನಾದ್ಕೊಂಡ್ರಿ. ಸ್ವಲ್ಪ ಹಿಟ್ಟು ಹಾಕೊಂಡು ನಾದ್ಕೊಂಡ್ರಿಂದ ಅದು ಸರಿ ಅನಿಸ್ತೈತೆ ರೀ ಹಿಟ್ಟು. ಯಾಕೋ ವಿಡಿಯೋ ಸ್ಟ್ರಕ್ ಆಗತ್ತೈತ್ರಿ. ನನಗೂ ಯಾಕತ್ತೆ ಗೊತ್ತಾಗೋದ್ರಿ. ಅದು ವಿಡಿಯೋ ಮಾಡಬೇಕಾದ್ರೆ ಸ್ಟ್ರಕ್ ಆಗಿಲ್ಲರಿ. ಅದು ಹೆಂಗೆ ನಾವು ವಿಡಿಯೋ ಮಾಡ್ಬೇಕಾದ್ರೆ ವಾಯ್ಸ್ ಓವರ್ ಕೊಟ್ಟನ್ರಿ. ಅದ್ರ ಮಾತಾಡ್ಕೊತಾನೆ ವಿಡಿಯೋ ಮಾಡೇನ್ರಿ ನಾ. ಅದ್ರ ಗಣಪತಿ ಥರ ಅದೆಲ್ಲ DJ ಸೌಂಡಿಗೆ ವಾಯ್ಸ್ ಕ್ಲಿಯರಾಗಿ ಕೇಳ್ರಿ. ಅದು ನಾ ವಿಡಿಯೋ ಆಫ್ ಆದ್ಮೇಲೆ ಕ್ಲಿಯರಾಗಿ ವಿಡಿಯೋ ನೋಡಿದರೆ ಕ್ಲಿಯರಾಗಿ ನನ್ನ ವಾಯ್ಸ್ ಕೇಳಿಸಿಲ್ರಿ ಅದ್ರೊಳಗೆ. ಹಂಗಾಗಿ ಮತ್ತೆ ವಾಯ್ಸ್ ಓವರ್ ಕೊಡತ್ತೇನ್ರಿ. ಈಗೂ ಹೊರಗೆ ಸೌಂಡ್ ಐತ್ರಿ. ಸೌಂಡ್ ಕೇಳಿಸ್ಬಾರ್ದತ್ತೇಳಿ ಒಳಗೆ ಬಂದ ಬಾಗಿಲ ಇಟ್ಕೊಂಡು ಕೂತನ್ರಿ. ಸೌಂಡ್ ಕ್ಲಿಯರಾಗಿ ನಿಮಗೆ ಕೇಳಿಸಿಲ್ಲ ಅನ್ನೋ ಕಾರಣಕ್ಕೆ ರೀ. ಕೇಳಿಸತ್ತೈತೆ ಇಲ್ಲೋ ನನಗಂತೂ ಗೊತ್ತಿಲ್ಲ ರೀ. ನಾ ಆದಷ್ಟು ಪ್ರಯತ್ನ ಪಡತ್ತೇನ್ರಿ ಕ್ಲಿಯರಾಗಿ ನನ್ನ ವಾಯ್ಸ್ ಕೇಳಿಸ್ಲೈತಿ. ಏಕೆಂದ್ರೆ ಇಲ್ಲಿ DJ ಗಣಪತಿ ಕೊಂಡ್ರತಲ್ಲ ರೀ, ಎಲ್ಲರೂ ಗಣಪತಿ ಆಚರಣೆ ಮಾಡುತ್ತಾರೆ. ಹಂಗಾಗಿ ಅದರ DJ ಸೌಂಡಿಗೆ ಕ್ಲಿಯರಾಗಿ ಕೇಳಿಸ್ತಿಲ್ಲ ರೀ. ನನಗೂ ಅದು ಸ್ವಲ್ಪ ಡಿಸ್ಟರ್ಬ್ ಅನ್ಸತ್ತೈತೆ ರೀ. ಆದ್ರೆ ಗಣಪತಿ ಎಲ್ಲ ರೀ ಅಡ್ಜಸ್ಟ್ ಮಾಡ್ಕೋತೀನಿ ರೀ. ನನ್ನ ಫೇವ್ರೇಟ್ ಗಣಪ ರೀ. ಹಂಗೆ ನೋಡಿರಿ, ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡಿರ್ತಿಲ್ಲ ಈ ಥರ ನಾವು 2 ಕೈಯಿಂದ ನಾದ್ಕೊಳ್ಳೋದ್ರಿಂದ ರೀ ನಮ್ಮ ಮೈ ಭಾರ ಎಲ್ಲ ಅದ್ರ ಮೇಲೆ ಬೀಳ್ತೈತೆ ರೀ. ಹಂಗಾಗಿ ಅದು ಚೆನ್ನಾಗಿ ಬರ್ತೈತೆ ರೀ. ನಮ್ಮ ಮೈ ಭಾರ ಹಾಕಿ ನಾದೋದ್ರಿಂದ ಚೆನ್ನಾಗಿ ಬರ್ತೈತೆ ರೀ ಅದು. ನೋಡಿರಿ, ಈಗ ಈ ಥರ ನಾವು ಒತ್ತಿ ಜಾಸ್ತಿ ಪ್ರೆಷರ್ಸ್ ಹಾಕಿ ನಾದೋದ್ರಿಂದ ಅದು ಸರಿಯಾಗಿ ಬರ್ತೈತೆ ರೀ. ಮೆತ್ತಗೆ ಅನಿಸ್ತೈತೆ ರೀ. ನಾವು ಕಡುಬು ಮಾಡಾಗ ರೀ ಎಲ್ಲ ಸರಿಯಾಗಿರ್ತೈತೆ ರೀ. ನೋಡಿರಿ, ಈಗ ಆಲ್ಮೋಸ್ಟ್
50% ರೆಡಿ ಆಗೈತೆ ರೀ ಅದು ನೋಡಿರಿ. ಈಗ ಆಗೈತೆ ರೀ ನೋಡಿರಿ. ಸ್ವಲ್ಪ ಹಿಂಗೆ ನಾದತ್ರಿ ಅದನ್ನು ಹಿಂಗೆ ನಾದ್ಕೆರಿಂದ ಆಯ್ತು ರೀ. 80% ಆಗೈತೆ ರೀ. ಇನ್ನು ಸ್ವಲ್ಪ ನೀರು ಹಚ್ಕೆರಿಂದ ಇದು ಮಾಡ್ಕೋಬೇಕು ರೀ. ಸ್ವಲ್ಪ ನೀರು ಹಚ್ಚಿ ನಾದ್ಕೊಂಡು ತೆಗೆದಿಟ್ಕೋಬೇಕು ರೀ. ನಾವು ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಬರ್ತಾವ್ರಿ. ನಾವು ಬರ ನಮಗೆ ಟೈಮ್ ಇಲ್ಲ ಅಂತೇಳಿ ಬರ ನಾದ್ಬಿಟ್ಟು ಮಾಡೋದಕ್ಕೆ ಹೋದರೆ ಸರಿ ಅನ್ಸಂಗಿಲ್ಲ. ಅದು ನಾವು ಮಾಡೋ ಕಡುಬು ಸರಿಯಾಗಿ ಬರಂಗಿಲ್ಲ ರೀ. ಕ್ಲಿಯರಾಗಿ ಬರ್ಬೇಕಂದ್ರೆ ರೀ ಚೆನ್ನಾಗಿ ನಾದ್ಕೋಬೇಕು ರೀ. ಆಗೈತೆ ರೀ ಅದು. ಇದಕ್ಕೆ ನೀರು ಹಚ್ಚಿ ತೆಗೆದಿಟ್ಬಿಟ್ಟು ನೋಡ್ರಿ. ಒಂದು ಪ್ಲೇಟ್ ಮುಚ್ಚಿಟ್ಟು ನೋಡ್ರಿ. ಹಿಟ್ಟ ಮುಚ್ಚಿಟ್ಟು ಇನ್ನು ಬ್ಯಾಳೆ ಕುದ್ದಾನ ನೋಡ್ರಿ. ಇನ್ನೂ ಕುದ್ದಿಲ್ಲ ರೀ. ಇನ್ನೂ ಕುದಿಬೇಕು ರೀ. ಕುದ್ದಿದ್ದು ಹಂಗೆ ಗೊತ್ತಾಗತ್ತೆ ಮ್ಯಾಲ ನೀರು ಬರುತ್ತೆ. ಅದಕ್ಕೆ ಇಲ್ಲೇ ಅಕ್ಕಿ ಹಾಕೊಂಡ್ರಿ. ಕುದಿಯಷ್ಟು ಅಕ್ಕಿ ಅನ್ನಾರ ಹಾಕತ್ರಿ ನೋಡ್ರಿ. ನಾವು ಕುದಿಬೇಕು ರೀ. ಸ್ವಲ್ಪ ಕುದಿದು ಹಂಗೆ ಗೊತ್ತಾಗತ್ತೆ ಮ್ಯಾಲ ಬೆಳ್ಳಗೆ ನೀರು ಬರ್ತದ್ರಿ. ಆ ಕುದಿ ಗೊತ್ತಾಗತ್ತೆ ರೀ. ಈಗ ಅಕ್ಕಿ ಹಾಕೊಂಡ್ರಿ. ಸೊಪ್ಪು ಕಡೆ ಅನ್ನನೂ ರೆಡಿ ಹಾಕತ್ರಿ. ಕಲಿಬೇಳೆನೂ ಕುದಿತೈತ್ರಿ. ಅದಕ್ಕೆ ಹಾಕ್ತೀವ್ರಿ. ನಾವು ಕಿರ್ಲೆ ಮಾಡೋ ಮಗ ಮಕ್ಕೊಂಡಾನ್ರಿ. ಹಂಗಾಗಿ ಬಯಸಿ ಹೊಡ್ಕೊಡಕ್ಕೆ ನನಗೂ ಟೈಮ್ ಸಿಕ್ಕತ್ರಿ. ಅವೇನಾರ ಎದ್ದಂದ್ರೆ ಟೈಮ್ ಆಗಂಗಿಲ್ಲ ರೀ. ಕುದಿಲ್ರಿ ದನ್ಗಿ ಮಾಡ್ಕೊಂಡು ಕೊಡ್ಬೇಕಂದ್ರೆ ಬಯಸ್ಕೊಡಕ್ಕೆ ಆಗಂಗಿಲ್ಲ ರೀ. ಕುದ್ದಿಲ್ಲ ಅವನ್ನ ಮುಚ್ಚಿಟ್ಕೊಂಡ್ರೆ ಈಗ ಕುದ್ದಾರ ಬೇಳೆ ಕುದ್ದಾವ. ಬ್ರಷ್ ಮಾಡೋದ್ರಿ. ಮಾಡಿದ ತಕ್ಷಣ ಈ ಥರ ಆಗ್ಬೇಕಿರೋದು. ಈ ಥರ ಆದ್ರೆ ಕುದಿರ್ತಾರ. ಈಗ ಅದನ್ನು ಸೋದಿಸ್ಕೊಳ್ಳೋರಿ. ಸರಿಯಾಗೆಲ್ಲ ಸೋದಿಸ್ಕೊಂಡು ಸರಿಯಾಗಿ ಸೋದಿಸ್ಕೊಂಡು ಅದು ನೀಟಾಗಿ ಎಲ್ಲ ಬ್ಯಾಳೆ ಎಲ್ಲ ಇದು ಮಾಡ್ಬೇಕು. ಅದ್ರ ಬ್ಯಾಳೆ ಕೂತಿರ್ತಾವ್ರಿ. ಸ್ಪೂನ್ ಎಲ್ಲ ನೀಟಾಗಿ ತಕ್ಕೋಬೇಕು. ಹಂಗೆ ತಕ್ಕೊಂಡು ಎಲ್ಲ ಬರ್ತಾವ್ರಿ. ಈಗ ಬ್ಯಾಳೆ ಕೈ ಆಡಿಸ್ಬೇಕು. ಅದ್ರ ನೀರು ಇದ್ದಂಥದ್ದೆಲ್ಲ ಸೋದಿಸ್ಕೊತೈತ್ರಿ ನೋಡ್ರಿ. ತೆಗೆದಿಟ್ಬಿಟ್ಟು ಇದಕ್ಕೆ ನಾವು ನಮ್ಮ ಉತ್ತರ ಕರ್ನಾಟಕ ಕಡೆ ಕಟ್ಟತ್ತೀವಿ. ಕಟ್ಟಿನ ಸಾರೆಲ್ಲ ಮಾಡ್ತಾರಲ್ಲ ಇದರಿಂದ ನಾವು ಮಾಡ್ತಿರೋದು. ನಿಮ್ಮ ಕಡೆ ಏನಂತಾರೆ ನಂಗೆ ಗೊತ್ತಿಲ್ಲ ರೀ. ಅದನ್ನು ತೆಗೆದು ಸೈಡಿಗೆ ಇಟ್ಕೊಂಡು ಅದ್ರ ಮೇಲೆ ಮುಚ್ಚಿ ಸೈಡಿಗೆ ಇಟ್ಕೊಂಡ್ರೆ ಈಗ ಏನಿಲ್ಲ ರೀ. ಬ್ಯಾಳೆ ನಾವು ಕುದಿಸ್ಕೊಂಡಿರ್ತಿಲ್ಲ. ಕುದಿಸ್ಕೊಂಡು ಬ್ಯಾಳೆನ ಒಂದು ಬಗಾರ ಹಾಕೋಬೇಕಿರೋದು. ನೀಟಾಗಿ ಎಲ್ಲ ಬೇಳೆನೂ ಹಾಕ್ಕೊಂಡ್ರೆ ಈಗ ನೋಡಿರಿ. ಈಗ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಇಲ್ಲಾದ್ರೂ ಮಾಡ್ಕೋರಿ, ಇಲ್ಲಾಂದ್ರೆ ಬಟ್ಟಲಾರಾದ್ರೂ ಮಾಡ್ಕೋರಿ. ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಯಾಕಂದ್ರೆ ಒಳಗೆ ಒಂದೊಂದು ಬ್ಯಾಳೆ ಕುದ್ದಿರಂಗಿಲ್ಲ ರೀ. ಅದು ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಎಲ್ಲ ಪೇಸ್ಟ್ ಹಾಕ್ತಾರೆ. ಪೇಸ್ಟ್ ಹಾಕ್ಕೊಂಡು ಸರಿ ಹೋಗತ್ತೆ ರೀ. ಈಗ ನಾವು ಹೂರಣ ಹೂರಣ ಅರಿತಿರ್ತಿಲ್ಲ ರೀ. ಅದು ಸರಿಯಾಗಿ ಬರ್ತೈತೆ ರೀ. ಸರಿಯಾಗಿ ಎಲ್ಲ ನೀಟಾಗಿ ಜಲ್ದಿ ಹಿಡಿತೈತೆ ರೀ. ಜಳಿ ಒಳಗೆ ಹೂರಣ ಅರಿಸೋಕೆ ಜಲ್ದಿ ಹಿಡಿತೈತೆ ರೀ. ಈಗ ನೋಡ್ರಿ ಇಷ್ಟಾಗೈತೆ. ಒಂದು ಬಾಣಲಿ ಇಟ್ಕೊಂಡ್ರಿ. ಆ ಬಾಣಲಿಗೆ ಎಣ್ಣೆ ಹಚ್ಕೊಂಡು ತಳಕ್ಕೆ ಎಣ್ಣೆ ಹಚ್ಕೊಲಿಕ್ಕಂದ್ರೆ ತಳ ಹಿಡಿತೈತೆ ರೀ. ತಳ ಹಿಡಿತಂದ್ರೆ ಹೂರಣ ಕಪ್ಪು ಬರ್ತೈತೆ ರೀ. ಕಪ್ಪು ಬರ್ತಂದ್ರೆ ನಾವು ಮಾಡೋ ಕಡುಬು ಸರಿಯಾಗಿ ಬರೋಂಗಿಲ್ಲ ರೀ. ಅದ್ರ ಟೇಸ್ಟನ್ನು ಬೇರೆ ಆಗಿಬಿಡ್ತೈತೆ ರೀ. ಈಗೆಲ್ಲ ಸರಿಯಾಗಿ ಬಾಣಲಿಗೆ ಹಾಕ್ಕೋಬೇಕು. ಅದನ್ನು ನೀಟಾಗೆಲ್ಲ ನಾವು ಹಾಕ್ಕೊಂಡದನ್ನು ಸರಿಯಾಗಿ ಮಾಡ್ಕೊರಿ. ಈಗ ಏನಿಲ್ಲ ರೀ ಇದು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ರಿ. ನಾನು ಆಗ್ಲೇ ತುರಿದು ರೆಡಿ ಮಾಡಿ ಇಟ್ಕೊಂಡ್ರಿ ಬೆಲ್ಲ. ನೀವು ಜಜ್ಜಿ ಹಾಕೋತಂದ್ರೆ ಜಜ್ಜಿ ಹಾಕೋರಿ. ನಾನು ತುರಿದು ರೆಡಿ ಮಾಡಿ ಇಟ್ಕೊಂಡ್ರಿ. ಯಾಕಂದ್ರೆ ಜಲ್ದಿ ನೀರು ಬಿಡ್ಲತ್ತೀವಿ ರೀ. ತುರಿದರ ರೆಡಿ ಮಾಡಿ ಇಟ್ಕೊಂಡ್ರಿ. ಈಗ ಸರಿಯಾಗಿ ಎರಡು ಮಿಕ್ಸ್ ಆಗಂಗೆ ಕೈ ಆಡಿಸ್ಬೇಕು. ಅದ್ರ ಕೈ ಆಡಿಸಿ ಸರಿಯಾಗಿ ತೆಗೆದಿಡಿ. ಸರಿಯಾಗಿ ಮಿಕ್ಸ್ ಮಾಡ್ಕೊರಿ. ಎರಡು ಸರಿಯಾಗಿ ಮಿಕ್ಸ್ ಆಗ್ಬೇಕ್ರಿ. ಅದು ಆ ಥರ ಕೈ ಆಡಿಸ್ರಿ. ಮಧ್ಯೆ ಕೈ ಬಿಡೋದಕ್ಕೆ ಹೋಗ್ಬೇಡ್ರಿ.
ಕೈ ಬಿಟ್ಟರೆ ಅದು ತಳ ಹಿಡ್ಕೊಂಡ್ಬಿಡ್ತೈತೆ ರೀ. ಏನಿಲ್ಲ ನನಗೆ ಅದು ಬಿಕ್ಕಪ್ಪ ಅಂತಂದ್ರೆ ಸರಿಯಾಗಿ ಬರೋಂಗಿಲ್ಲ ರೀ. ಅದಕ್ಕೋಸ್ಕರ ಕೈ ಬಿಡಲಾರ್ದೆ ನಾವು ಹಿಂಗೆ ಕೈ ಆಡಿಸ್ತಾ ಇದ್ರೆ ಒಂದು 2 ಸೆಕೆಂಡ್ ಕೈ ಬಿಟ್ಟರೆ ನಡೀತೈತೆ ರೀ. ನೋಡಿರಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಸರಿಯಾಗಿ ಹಾಕತ್ರಿ. ಲೋ ಫ್ಲೇಮ್, ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊರಿ. ಲೋ ಫ್ಲೇಮ್ ಬೇಡ, ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಈ ಥರ ಕೈ ಆಡಿಸ್ಕೊಂಡು ಕುದಿಸ್ಕೊಬೇಕ್ರಿ. ಅದನ್ನು ಸ್ವಲ್ಪ ಕುದಿನ್ರದ. ಈಗ ಇದನ್ನ ಜರಡಿಟ್ಕೊಂಡ್ರೆ ಈಗ 50% ರೆಡಿ ಆಗೈತೆ ರೀ. ಅದೇ 50% ರೆಡಿ ಆಗೈತೆ ರೀ. ಈ ಕೈ ಆಡಿಸ್ಲಿಕ್ಕಂದ್ರೆ ಕೈ ಆಡಿಸ್ತಾ ಒಂದು ಚಾಕುಡಿ ಬಾಟ್ಲದಾಗ ಏಲಕ್ಕಿ ಅಂತ ತರ್ತಾರೆ. ಏಲಕ್ಕಿ ಫಸ್ಟ್ ಜಜ್ಜಿ ರೆಡಿ ಮಾಡಿಟ್ಕೊರಿ. ಫಸ್ಟಿಗೆ ಹಾಕೋದಕ್ಕೆ ಹೋಗ್ಬೇಡ್ರಿ. ಅದನ್ನು ಈ 80% ಏನು ಕುದಿಯಬೇಕಾದ್ರೆ ಈಗ ಹಾಕಬೇಕು. ಫಸ್ಟಿಗೆ ಹಾಕಿದ್ರೆ ಅಂತ ಜಾಸ್ತಿ ಫ್ಲೇವರ್ ಬಂದುಬಿಡ್ತೈತೆ ರೀ. 80% ಕುದ್ದ ತಕ್ಷಣ ಹಾಕಿದ್ರೆ ಅದು ಜಾಸ್ತಿ ಫ್ಲೇವರ್ ಬರೋಂಗಿಲ್ಲ. ಎಷ್ಟು ಲೈಟಾಗಿ ಕೊಡ್ಬೇಕಲ್ಲ ಅಷ್ಟು ಕೊಡ್ತೈತೆ ರೀ. ಈಗ ನೋಡಿರಿ, ಈಗ ಹಾಕೊಂಡ್ರಿ ಫಸ್ಟ್ ಮಾಡಿಟ್ಕೊಂಡ್ರೆ ಇದು ಹಾಕ್ತಾನೆ ರೀ. ಹಾಕಿದ್ಮೇಲೆ ಮಿಕ್ಸ್ ಮಾಡಿಕೊಂಡು ಕೈ ಬಿಡಲಾರ್ದೆ ಮಿಕ್ಸ್ ಮಾಡ್ತಾರೆ ಸ್ವಲ್ಪ. ಯಾಕಂದರೆ ಈಗ 80% ನೀರೆಲ್ಲ ಇದನ್ನು ಹಿಂಗೆಲ್ಲ ನಾವು ಒಂದು 10% ನೀರು ಇರಬೇಕಾದ್ರೂ ತೆಗಿಬೇಕಿರೋದು. ನಾವು ಈಗ ಜರಡಿ ಒಳಗೆ ಸಣ್ಣ ಮಾಡ್ಕೊಳ್ಳೋದ್ರಿಂದ 10% ನೀರು ಇರಬೇಕಾದ್ರೂ ತೆಗಿಬೇಕ್ರಿ. ಜಲ್ದಿ ಇಳಿತದೆ. ನಾವು ಹೆಂಗೆ ಬ್ರಷ್ ಮಾಡಿ ಅದ್ರ ಮೇಲೆ ಭಾರ ಹಾಕಿ ನಾವು ಇದನ್ನು ಅರಿತಿಲ್ಲ, ಜಲ್ದಿ ಇಳಿತೈತೆ ರೀ. ಇಲ್ಲ ನಮ್ಮ ಈ ಥರ ಜರಡಿ ಇಲ್ಲ, ನಾವು ಮಿಕ್ಸಿಯಲ್ಲಿ ಮಾಡ್ಕೋತೀವಿ ಅಂದ್ರೆ ನೀವು ಮಿಕ್ಸಿಯಲ್ಲಿ ಮಾಡ್ಕೋಬೇಕಾದ್ರೆ ಅದು ಪೂರಾ ಇದನ್ನ ಆಗ್ಬೇಕು ರೀ. ನೀರೆಲ್ಲ ಹಿಂಗೆ ಬೇಕ್ರಿ. ನೋಡಿರಿ, ನಾ ಈಗ ಸಣ್ಣ ಚರಿಗಿಲೆ ತೊಗೊಂಡು ಹರ್ಕೊಳತ್ತೇನೆ ರೀ. ಹರ್ಕೊಂಡಾಗ ಅದೆಲ್ಲ ದಂಡಿಗೆ ಹೋಗಿರ್ತೈತಿಲ್ಲ, ಒಂದು ಚಮಚೆ ತೊಗೊಂಡು ಅದನ್ನು ನಡಬೇಕು ರೀ. ಬಟ್ಲಾರ ಹರ್ಕೊಬೋದು, ಚರಿಗಿಲೆ ಅಂದ್ರೆ ಹರ್ಕೊಬೋದು ರೀ. ನ್ಯಾಚುರಲ್ ವಿಷಯ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದೆಲ್ಲ ಹಾಕ್ಕೊಳ್ಳಿ. ಈಗ ನೋಡಿರಿ ಆಗೈತೆ ರೀ. ಈ ಆದ್ರಿಂದ ಇದಾದ ದಮ್ ಉದ್ದಿರಂಗಿಲ್ಲ, ನಾ ಬೆಳೆದ್ರಿ ಅದು ಬೆಳೆದು ಉಳಿದಿರ್ತೈತೆ. ಅದನ್ನೇನು ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಅದು ಸರಿ ಅನ್ಸಲ್ಲ. ಅದು ತೆಗ್ದು ಬಿಡ್ರಿ. ನೋಡಿರಿ, ಇದಾಗೈತ್ರಿ. ಈ ಥರ ಸಣ್ಣಗಾಗಿರ್ತೈತೆ. ಈ ಥರ ಆಗಿರ್ತೈತೆ. ಅದು ಆ ಥರ ಸಣ್ಣಗೆ ಹಿಟ್ಟಿನ ಥರ ಆಗಿರ್ತೈತೆ. ಹಿಟ್ಟಿನ ಥರ ಆಗೈತಂದ್ರೆ ಹಾಗೇ ತೆಗೆದು ಪ್ಲೇಟಿಗೆ ಹಾಕಿಡೋದಕ್ಕೆ ಹೋಗ್ಬೇಡ್ರಿ. ಅದನ್ನು ಮುದ್ದೆ ಥರ ಮಾಡ್ಕೋಬೇಕು. ನಾದಿಲ್ಲ ಆ ಥರ ಹಿಟ್ಟು ನಾದಿಬಿಟ್ಟು ಮುದ್ದೆ ಥರ ಮಾಡ್ಕೋಬೇಕು. ಯಾಕಂದರೆ ನಾವು ಮುದ್ದೆ ಥರ ಮಾಡ್ಕೊಂಡು ಕೋಟಿಂಗ್ ಮಾಡ್ತಿಲ್ಲ, ಕೋಟಿಂಗ್ ಬಿಡಂಗಿಲ್ಲ ರೀ. ನಾವು ಕಡ್ಬಿ ಕೋಟಿಂಗ್ ಮಾಡಿರ್ತಿಲ್ಲ, ನಾವು ತಿನ್ನಬೇಕಾದ್ರೆ ಉದ್ರ ಅಂತ ಅನ್ಸಲ್ಲ. ನಾವು ಕಡುಬು ತಿನ್ನತ್ತೀವಿ ಅನ್ನೋ ಅನ್ಸಂಗಿಲ್ಲ ರೀ ನಮಗೆ. ಅದು ಮುದ್ದೆ ಥರ ಮಾಡಿಬಿಟ್ಟು ಅದ್ರೊಳಗೆ ಕೋಟಿಂಗ್ ಮಾಡಿದರೆ ನಾವು ಕಡುಬ ತಿನ್ನತ್ತೀವಿ ಅಂತ ನಮಗೆ ಅನ್ನಿಸ್ತೈತೆ ರೀ. ಟೇಸ್ಟು ಚೆನ್ನಾಗಿ ಬರ್ತೈತೆ ರೀ. ಮುದ್ದೆ ಥರ ಮಾಡಿಟ್ಕೊರಿ. ನೋಡಿರಿ, ಇದೇ ಥರ ಮಾಡ್ಕೋಬೇಕ್ರಿ. ಈಗ ಅದನ್ನೆಲ್ಲ ಉಳಿದಿದ್ದೆಲ್ಲ ಅದಕ್ಕೆ ಹಚ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಟ್ರೆ ಈಗ ಕಡಿಮೆ ಮಾಡ್ಕೊಂಡ್ರೆ ಈಗ ಸೈಡ್ ನೋಡಿರಿ. ಈ ಥರ ಚಿಕ್ಕದಾಗಿ ವಿಡಿಯೋ ಮಾಡಿಟ್ಕೊಂಡ್ರೆ ನಿಮ್ಗೆ ಯಾವ ಸೈಜ್ ಬೇಕು ನೀವು ಯಾವ ಸೈಜಾಗಿ ಮಾಡ್ಕೋತೀರಿ ಆ ಸೈಜಾಗಿ ನೋಡಿ. ಫಸ್ಟ್ ರೆಡಿ ಮಾಡಿಟ್ಕೊಂಡ್ರಿ, ಯಾಕಂದ್ರೆ ನಾವು ಒಬ್ಬಕ್ಕೆ ಮಾಡತ್ತಂದ್ರೆ ಫಸ್ಟ್ ರೆಡಿ ಮಾಡಿಟ್ಕೊಂಡ್ರಿ. ತೋರಿಸ್ತೀನಿ ನಿಮಗೆ. ಹಚ್ಕೊಂಡು ಯಾವ ಸೈಜ್ ಬೇಕು ಆ ಸೈಜ್ ಲಟ್ಟಿಸ್ಕೊರಿ. ನನಗೆ ಮೀಡಿಯಮ್ ಸೈಜ್ ಬೇಕು, ಮೀಡಿಯಮ್ ಸೈಜ್ ಲಟ್ಟಿಸ್ಕೊಳ್ತಾನೆ.
ಮೀಡಿಯಮ್ ಸೈಜ್ ಅಂದರೆ ಮೀಡಿಯಮ್ ಸೈಜ್ ಜಾಸ್ತಿ ಉದ್ದು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಜಾಸ್ತಿ ದೊಡ್ಡದು ಆಗಬಾರ್ದು, ಜಾಸ್ತಿ ಚಿಕ್ಕದು ಆಗಬಾರ್ದು, ಮೀಡಿಯಮ್ ಸೈಜ್ ಇರಬೇಕು. ಕಡಿಮೆ ಯಾವತ್ತಿದ್ರು ಮೀಡಿಯಮ್ ಸೈಜ್ನಾಗ ಇರಬೇಕು ರೀ. ನೋಡ್ರಿ ಈಗ ಒಳಗೆ ಸ್ವಲ್ಪ ಕೋಟಿಂಗ್ ಮಾಡಿ, ಜಾಸ್ತಿ ಕೋಟಿಂಗ್ ಮಾಡಿದ್ರೆ ಉಬ್ಬಂಗಿಲ್ಲ ರೀ. ನಾವು ಎಣ್ಣೆಗೆ ಬಿಟ್ಟ ತಕ್ಷಣ ಉಬ್ಬಂಗಿಲ್ಲ ರೀ. ನೋಡಿ ಈ ಥರ ಕೋಟಿಂಗ್ ಸ್ವಲ್ಪ ಕೋಟಿಂಗ್ ಮಾಡ್ಕೊಂಡು ಮಡ್ಚಿಬಿಡ್ರಿ. ಅದನ್ನು ಮಡ್ಚಿಬಿಟ್ರೆ ಸ್ವಲ್ಪ ಪ್ರೆಸ್ ಮಾಡಿ ಹೆಚ್ಕೋದ್ರಿ. ನಾವು ಎಷ್ಟು ಪ್ರೆಸ್ ಮಾಡಿ ಹೆಚ್ಚಿಕ್ತಿಲ್ಲ ಅಷ್ಟು ಗಚ್ಚಿ ಆಗಿ ಕುಡ್ಕೋತಾರೆ, ಎರಡು ಕುಡ್ಕೋತಾವ್ರಿ. ನಾವಿಲ್ಲ ಮೇಲ್ಮೇಲೆ ಪ್ರೆಸ್ ಮಾಡಿದರೆ ಅದು ಕುಡ್ಕೊಳಂಗಿಲ್ಲ ರೀ. ನಾವು ಎಣ್ಣೆ ಬಿಟ್ಟಿದ ತಕ್ಷಣ ಬಾಯಿ ಬಿಟ್ಟು ಬಿಡ್ತಾರೆ ನೋಡಿ. ಈ ಥರ ಪ್ರೆಸ್ ಮಾಡಿ ಹೆಚ್ಕೋಬೇಕು. ಎಣ್ಣೆ ನಾವು ಹಾಕಿದ ತಕ್ಷಣ ಬಿಟ್ಕೋಬಾರ್ದು. ಕೋಟಿಂಗ ಕರೆಕ್ಟಾಗಿ ಬಾಯಿ ಹಾಕತ್ರಿ, ಬಾಯಿ ಬಿಟ್ಕೊಳ್ತೈತ್ರಿ. ಬಾಯಿ ಬಿಟ್ಕೊಳ್ತಂದ್ರೆ ಸರಿ ಅನ್ಸಂಗಿಲ್ಲ ಅದು. ನಾವು ಕರ್ದದ್ದೇನೆಲ್ಲ ಕಪ್ಪಾಗಿ ಬಿಡ್ತಿದ್ರೆ ನೋಡಿರಿ ಈ ಥರ. ನೋಡಿರಿ ಈಗ ರೆಡಿ ಆಗೈತ್ರಿ. ಅದು ಒಂದು ರೆಡಿ ಆಗೈತ್ರಿ. ಮತ್ತು ನಾ ಇನ್ನೊಂದು ಮಾಡಿ ತೋರಿಸ್ತೇನೆ ರೀ ನಿಮಗೆ. ಅದನ್ನು ತೆಗೆದಿಟ್ಕೊಂಡ್ಬಿಡೋರಿ. ನೋಡಿರಿ ಇನ್ನೊಂದು ಅದೇ ಥರನ ಮಾಡ್ಕೋಬೇಕ್ರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜ್ನಾಗ ಲಟ್ಟಿಸ್ಕೊರಿ. ಚಿಕ್ಕದು ಒಬ್ಬೊಬ್ಬರು ಚಿಕ್ಕದು ಮಾಡ್ಕೋತಾರೆ, ನಾ ಚಿಕ್ಕದು ಮಾಡ್ಕೋತಿಲ್ಲ ರೀ. ಅದು ಭಾಳ ಚಿಕ್ಕದಾದ್ರೂ ಸರಿ ಅನ್ಸಂಗಿಲ್ಲ ರೀ. ನೋಡಿರಿ ಕಡಿಮೆ ಮಧ್ಯಮ ಮೀಡಿಯಮ್ ಇರ್ಬೇಕು ರೀ. ಆಯ್ತು ಅದೇ ರೀತಿ ಸ್ವಲ್ಪ ಕೋಟಿಂಗ್ ಮಾಡ್ಬೇಕು ರೀ. ಒಳಗೆ ಸ್ವಲ್ಪ ಕೋಟಿಂಗ್ ಮಾಡಿ ನೋಡಿರಿ ಆ ಥರ ಹಾಕ್ಕೊಂಡು ಮಡ್ಚ್ಕೋಬೇಕ್ರಿ. ಅದನ್ನು ಮಡ್ಚ್ಕೊಂಡು ಪ್ರೆಶ್ ಮಾಡಿರಿ. ಈ ರೀತಿ ಪ್ರೆಶ್ ಮಾಡಿ ಎರಡು ಬಟ್ಟೆಲೇ ಪ್ರೆಶ್ ಮಾಡಬೇಕು. ಎರಡು ಬಟ್ಟೆಲೇ ಪ್ರೆಶ್ ಮಾಡ್ರೆ ಸರಿಯಾಗಿ ಬರ್ತೈತೆ ರೀ. ನಾವು ಯಾವುದೇ ಕಡುಬು ಮಾಡ್ಬೇಕಾದ್ರೂ ನಾವು ಮೈದಾ ಹಿಟ್ಟಲ್ಲೇ ಮಾಡ್ತಿರ್ತಲ್ಲ ರೀ. ಈಗ ಪಂಚಮಿಗದು ಮೈದಾ ಹಿಟ್ಟಲ್ಲಿ ಅಷ್ಟೇ ಮಾಡ್ತಾರೆ. ಆ ಕಡುಬು ಹಿಂಗೆ ಮಾಡಿದ್ರೆ ನೋಡಿರಿ ಆ ಥರದ ಹಿಂಗೆ ಅಷ್ಟು ಮಾಡೋದು. ನಾ ಅಷ್ಟು ಮಾಡ್ಕೋತೀನಿ ರೀ. ಕಡುಬು ಆಗುತ್ತಾನ ರೀ. ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟನ್ರಿ. ಕಡುಬು ಎಣ್ಣೆ ಆದ್ಮೇಲೆ ಕಾಯ್ತೈತ್ರಿ. ಇದು ಆಗುತ್ತಾನ ಅದಕ್ಕೆ ಕಾಯಕ್ಕಿಟ್ಟನ್ರಿ. ಈಗ ಕಡುಬು ಕರಿಯಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ನೀವು ಇಲ್ಲಿ ಕಾಯಕ್ಕೆ ಇಟ್ಕೋಬೇಕು ರೀ. ಎಣ್ಣೆ ಕಾಯ್ತೈತ್ರಿ. ಅಷ್ಟ್ರಾಗ ಕಡುಬುನಾಗಿರ್ತಾವೆ ನಾನು ಕಡುಬುನಾಗಿರ್ತಾವೆ. ಅದಕ್ಕೆ ಈಗ ಎಣ್ಣೆ ಕಾಯ್ತಿಲ್ಲ ನೋಡ ಸ್ವಲ್ಪ ಎಣ್ಣೆ ಕಾಯ್ತಿರೋದ್ರಿ. ನೋಡ್ರಿ ಎಣ್ಣೆ ಕಾಯ್ತಿದ್ರೆ ಮೇಲೆ ಬರ್ತೈತೆ ತಕ್ಷಣ ಮೇಲೆ ಬರ್ಬೇಕ್ರಿ. ಅದು ಅಂದ್ರೆ ಎಣ್ಣೆ ಕಾದೈತ್ರಿ ಗೊತ್ತಾಕತ್ರಿ. ಇನ್ನು ನೋಡ್ರಿ ನಮ್ಮ ಕಡುಬು ರೆಡಿ ಆಗ್ಯಾವ್ರಿ. ಈಗ ಕಡುಬು ರೆಡಿ ಆಗ್ಯಾವ್ರಿ. ಕರ್ತಾವ್ರಿ ಇನ್ನು ಮಾಡೋದು ನೋಡಿ. ಇನ್ನು ಇದಕ್ಕೆ ಹಾಕಿ ಕರಿತಾನೆ ಸಾವಕಾಸ್ಲೆ ಬಿಟ್ಕೋಬೇಕ್ರಿ. ಒಂದೊಂದು ಬಿಟ್ಕೋಬೇಕ್ರಿ. ಸಾವಕಾಸ್ಲೆ ಬಿಟ್ಕೊಂಡ್ರೆ ನಮಗೆ ಕೈಗಾಗಲಿ ಮೈಗಾಗಲಿ ಅನಿಸೋದಂಗಿಲ್ಲ. ಈ ಥರ ಬಿಟ್ಕೋಬೇಕ್ರಿ. ನಾನು ಎಣ್ಣೆ ಕಾದಿರೋದ್ರಿಂದ ಜಲ್ದಿನ ಮೇಲೆ ಬಂದವ್ರ ಇನ್ನೊಂದು ತಿರುಗಿಸಿ ಹಾಕ್ಕೋಬೇಕ್ರಿ. ಈ ಥರ ತಿರುಗಿಸಿ ಹಾಕೊಂಡ್ರೆ ನೋಡಿ ಎಣ್ಣೆ ಕಾದ ತಕ್ಷಣ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊರಿ. ಲೋ ಫ್ಲೇಮ್ನಾಗ ಇಟ್ಕೊಬೇಡ್ರಿ, ಹೈ ಫ್ಲೇಮ್ನಾಗ ಇಟ್ಕೊಬೇಡ್ರಿ. ಹೈ ಫ್ಲೇಮ್ನಾಗ ಇಟ್ಕೊಂಡ್ರೆ ಕಪ್ಪಾಗಿ ಬಿಡ್ತಾವೆ ರೀ. ಜಲ್ದಿ ಒಳಗಿಂದೆಲ್ಲ ಬೆಂದಿರಂಗಿಲ್ಲ ರೀ. ಅದು ಜಲ್ದಿ ಕಪ್ಪಾಗಿ ಬಿಡ್ತಾವೆ ರೀ. ಮ್ಯಾಲೆ ಅಷ್ಟು ಬೆಂತೈತೆ ರೀ, ಒಳಗಿಂದ ಬೆಂದಿರಂಗಿಲ್ಲ ರೀ. ಹಿಟ್ಟಿಟ್ಟು ಅನ್ಸಕತ್ತು ಬಿಡ್ತೈತೆ ರೀ. ನಾವು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡ್ರೆ ಸರಿಯಾಗಲ್ಲ, ಎಲ್ಲ ಕಡೆನೂ ಬೇಯ್ತೈತೆ ರೀ. ನೋಡ್ರಿ ಈಗ ರೆಡಿ ಆಗ್ಯಾರ. ಇವ್ನ ತೆಗೆದ್ಬಿಟ್ಟು ನೋಡ್ರಿ. ತೆಗೆದ್ಬಿಟ್ಟು ನೋಡ್ರಿ. ಈಗ ಇದ್ದ ಕಲರ್ ಬರ್ಬೇಕು ರೀ. ಈ ಕಲರ್ ಬಂದರೆ ಆಗೈತೈತೆ ಕೂಡ. ಜಾಸ್ತಿ ಕಪ್ಪು ಆಗಬಾರ್ದು, ಜಾಸ್ತಿ ಬೆಳಗನೂ ಇರಬಾರ್ದು ರೀ. ಈ ಕಲರ್ ತೆಗೆದ್ಬಿಟ್ಟು ನೋಡ್ರಿ. ಈ ಥರ ಬರ್ಬೇಕು ರೀ. ಈ ಥರ ಬಂದೈತೆ ರೀ. ತೆಗೆದೊಂದು ಸೈಡಿಗೆ ಒಂದು ಪ್ಲೇಟ್ನಾಗ ಹಾಕಿಟ್ಕೊಂಡ್ಬಿಟ್ರಿ. ಈ ಮತ್ತೊಂದು ಜಾಸ್ತಿ ಕರ್ ತೋರಿಸ್ತೀನಿ ನೋಡಿ. ಮತ್ತು ಅದೇ ಒಂದೊಂದು ಹಾಕ್ಬೇಕ್ರೆ. ಸಣ್ಣದೇ ಒಂದೊಂದು ಹಾಕಿ ಎಣ್ಣೆ ಕಾದ ತಕ್ಷಣ ಲೋ ಫ್ಲೇಮ್ನಾಗ ಇಟ್ಕೋಬೇಕು. ಅಂದ್ರೆ ದೊಡ್ಡ ಬಾಣಲಿ ಇತ್ತಂದ್ರೆ ರೀ ಈ ಜಾಸ್ತಿ ಫ್ಲೇಮ್ನಾಗ ಕರಿಬೇಕು. ಚಿಕ್ಕ ಬಾಣಲಿ ಇರೋದ್ರಿಂದ ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ರೆ ಮೂರೇ ಹಾಕ್ಕೊಂಡು ಕರ್ಕೊಳಕತ್ತೇನೆ. ಈಗ ನೋಡಿರಿ ಒಂದೊಂದು ಟರ್ನ್ ಮಾಡಿಸ್ಕೊಂಡ್ರಿ. ಮತ್ತೆ ಸೇರಿಸ್ಕೊಂಡ್ರಿ. ನೋಡಿರಿ ಈ ಸೈಡ್ ಎಣ್ಣೆ ಇದನ್ನಾಗತ್ತಲ್ಲ ರೀ, ಕುದಿಯಾತತ್ಲ ರೀ. ಅದ ನಾವು ಸರಿಯಾಗಿ ಹಿಚ್ಕಿಲ್ಲ ರೀ. ನಾ ಅದಕ್ಕೆ ಬಾಯಿ ಬಿಟ್ಟತ್ ಕಾಣಿಸ್ತದೆ. ಅದಕ್ಕೆ ಕುದಿಯಾತತ್ ರೀ. ಎಣ್ಣೆ ಕುದಿಯಾತತ್ ನೋಡ್ರಲ್ಲ ತೋರಿಸ್ತಂಗೆ ಬರ್ತಾರೆ ನಿಮಗೆ. ನೋಡಿರಿ
ನೋಡಿ ಇದು ಸರಿಯಾಗಿ ಹೆಚ್ಚಿಲಿಕ್ಕೆ ನೋಡ್ರಿ ಈ ಥರ ಬಾಯಿ ಬಿಟ್ಕೊಂಡ್ಬಿಡ್ತಾವ್ರ. ಅದು ನೋಡ್ರಲ್ಲಿ ಬಾಯಿ ಬಿಟ್ಟೈತಿಲ್ಲ, ಆ ಥರ ಬಾಯಿ ಬಿಟ್ರೆ ಅದು ನಾವು ಎಣ್ಣೆ ಹಾಕಿದ ತಕ್ಷಣ ಆ ಎಣ್ಣೆ ಕುದಿಯಾಕತ್ತೈತಿ. ನಾವು ಸರಿಯಾಗಿ ಬ್ರಷ್ ಮಾಡಿ ಹೊರಗಡೆ ಮಾಡ್ಬೇಕು. ಅದನ್ನು 50% ಬೆಂದವ್ರ ಈಗ ಇನ್ನೊಂದು ಸ್ವಲ್ಪ ಬೆಂದ ತಕ್ಷಣ ತೆಗೆದು ನೋಡಿ. ಈಗ ನೋಡ್ರಿ ಈಗ 80% ಆಗ್ಯಾರವ. ಈಗ ನೋಡ್ರಿ ಆಗೈತೆ, ತೆಗೀರಿ ಆಗೈತ್ರಿ. ಅದೀಗ ಇಷ್ಟು ಕಲರ್ ಇದು ನಡೀತೈತೆ ರೀ. ಅಂದರೆ ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ರೆ ಈ ಥರ ಕಲರ್ ಬರ್ತೈತೆ. ಹಳಿ ಶಾಪ್ ಇದೇ ರೀತಿ ಎಲ್ಲ ಕರ್ಕೋತೀನಿ ರೀ, ತಗೊಂಡ್ಬಿಟ್ಟು ಇದೇ ರೀತಿ ಎಲ್ಲನೂ ಕರ್ಕೊಂಡ್ಬಿಡ್ತೀನಿ ರೀ. ನೋಡಿರಿ ನಮ್ಮೆಲ್ಲ ಕಡುಬು ರೆಡಿ ಆಗ್ಯಾವ್ರಿ. ನೋಡಿರಿ ಒಂದ್ಸಲ ಟ್ರೈ ಮಾಡಿರಿ, ಮನ್ಯಾಗ ಮಾಡಿಬಿಟ್ಟು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೆಂಗದಾಗೆ ಅಂತ ಹೇಳಿ ಪ್ಲೀಸ್ ಪ್ರೀತಿ ಬ್ಲಾಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ. ಈ ವಿಡಿಯೋ ಬಗ್ಗೆ ಏನು ಅನಿಸ್ತೈತಿ ಕಮೆಂಟಲ್ಲಿ ತಿಳಿಸ್ರಿ. ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.